ಎಜಿ ನ್ಯೂಸ್ಗೆ ಸ್ವಾಗತ. ತಿಪಟೂರು ಚಿಕ್ಕನಾಯಕನಹಳ್ಳಿ ರಸ್ತೆ ಮಧ್ಯೆ ಬರುವ ಒಡ್ಡಿರಹಳ್ಳಿ ಗ್ರಾಮದಲ್ಲಿ ರಸ್ತೆಯ ನಡು ಮಧ್ಯೆ ಕಲ್ಲು ಹಾಗೂ ಕಟ್ಟಿಗೆಗಳನ್ನು ಅಡ್ಡ ಹಾಕಿ 1 ಗಂಟೆಗೂ ಹೆಚ್ಚಿನ ಕಾಲ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿದ್ರು. ಕಡೆಗೆ ಪಿಡಬ್ಲ್ಯೂಡಿ ಹಿರಿಯ ಅಭಿಯಂತರ ಅಧಿಕಾರಿ ತಿಮ್ಮಣ್ಣ ಅವರು ಹಾಗೂ ಪೊಲೀಸರ ಮಧ್ಯ ಪ್ರವೇಶದಿಂದಾಗಿ ಪರಿಸ್ಥಿತಿ ತಿಳಿಗೊಂಡು ರಸ್ತೆಯನ್ನು ಮರಳಿ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ಈ ಭಾಗದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ನಡೀತಾ ಇದ್ದು ಬೇಸಿಗೆಯ ಬಿಡು ಬಿಸಿಲಿನಲ್ಲಿ ಏಳುವ ಧೂಳಿನಿಂದ ತೊಂದರೆ ಅನುಭವಿಸ್ತಾ ಇರುವ ಒಡ್ಡಿರಹಳ್ಳಿ ಗ್ರಾಮಸ್ಥರು ಭಾನುವಾರ ಸಂಜೆ ರಸ್ತೆಯ ನಡು ಮಧ್ಯಕ್ಕೆ ಕಲ್ಲು ಮತ್ತು ಕಟ್ಟಿಗೆಗಳನ್ನು ಅಡ್ಡ ಹಾಕಿ ರಸ್ತೆ ತಡೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಿರ್ಮಾಣ ಕಾಮಗಾರಿ ಗುತ್ತಿಗೆದಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದರು. ರಸ್ತೆ ನಿರ್ಮಾಣಕ್ಕಾಗಿ ಅದರ ಉದ್ದಗಲಕ್ಕೂ ಹರಡಲಾಗುತ್ತಿರುವ ಜೆಲ್ಲಿ ಹೆಮ್ಸ್ಯಾಡು ಕಾಂಕ್ರೀಟಿನ ಘಾತುಕ ಧೂಳು ಗಾಳಿ ಬೀಸಿದಂತೆ ಮೇಲೇಳುತ್ತಾಯಿತು. ರಸ್ತೆಯ ಇಕ್ಕೆಲೆಗಳಲ್ಲಿ ಇರುವಂತಹ ಮನೆಗಳ ಅಡುಗೆ ಕೋಣೆಯ ತನಕ ನುಗ್ಗಿ ಬರ್ತಾ ಇದೆ. ನೀರಿನ ಚೆಂಬು, ಊಟದ ತಟ್ಟೆ, ಬೇಯಿಸಿದ ಅನ್ನ, ಕುಡಿಯುವ ನೀರು, ಫಲಹಾರ ಎಲ್ಲದರ ಮೇಲೂ ಕೂಡ ಘಾತುಕ ಧೂಳು ಶೇಖರಣೆಯಾಗಿ ಅದರಿಂದ ಸ್ಥಳೀಯರಿಗೆ ಶ್ವಾಸ ಸಂಬಂಧಿ ಬಾಧೆಗಳಿಗೆ ಕಾರಣವಾಗ್ತಾ ಇದೆ. ಕಾಮಗಾರಿ ಮಾಡ್ತಾ ಇರುವ ಗುತ್ತಿಗೆದಾರ ದಿನಕ್ಕೆ 3-4 ಬಾರಿ ನೀರು ಹಾಯಿಸಿ ಧೂಳು ಮೇಲೇಳದಂತೆ ಕ್ರಮ ವಹಿಸಬೇಕಾದದ್ದು ಅವರ ಜವಾಬ್ದಾರಿಯಾಗಿತ್ತು. ಆದರೆ ಅವರು ಹಾಗೆ ಮಾಡದೆ ಬೇಜವಾಬ್ದಾರಿತನ ತೋರುತ್ತಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳು ಇದರ ಬಗ್ಗೆ ನಿಗಾ ವಹಿಸಬೇಕಾಗಿದೆ ಅಂತ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 2 ತಿಂಗಳಾಗೈತೆ ಇವರು ರೋಡ್ ಕಿತ್ತು ಡಸ್ಟ್ ಹಾಕಿದ್ದಾರೆ, ಜಲ್ಲಿ ಹಾಕಿ ಸಿಕ್ಕಾಪಟ್ಟೆ ಧೂಳು. ಯಾವ ವೆಹಿಕಲ್ ಹೋದ್ರು ಅದ್ರ ಹಿಂದಾಗಡೆ ಏನ್ ಬರ್ತೈತೆ ಹೋಗ್ತೈತೆ ಅಂತ ಕಾಣಲ್ಲ. ಇದು ಶೆಟ್ಟಿಗೆರೆ ಕೆರೆಯಲ್ಲಿ ನೀರು ತುಂಬ್ಕೊಂಡು ಫ್ರೀಯಾಗಿ ಹೊಡಿತಿದ್ರು. ಸ್ಟಾರ್ಟಿಂಗ್ 2 ದಿನ ಹೊಡೆದ್ರು, ಈಗ ಅದನ್ನೂ ಮಾಡಿಲ್ಲ. ಇಲ್ಲಿ ನಾವು ತಟ್ಟೆಗೆ ತಟ್ಟೆ ತಗೊಂಡು ಊಟ ಹಾಕೊಳ್ಳೋದ್ರೊಳಗೆ ತಟ್ಟೆಲಿ ಧೂಳು ಕೂತಿರುತ್ತೆ, ಅನ್ನ ಹಾಕೊಳಕ್ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಇದೆ. ಸುಮಾರು ವೆಹಿಕಲ್ಸ್ ಧೂಳಿಗೆ ಬಿದ್ದೋಗಿ ಎದ್ದೋಗಿದ್ದಾರೆ ಸರ್. ಇವರು ಕಾಂಟ್ರಾಕ್ಟ್ ಆಗ್ಲಿ ಯಾರಾಗ್ಲಿ ಫೋನಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೆ ಇವತ್ತು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡ್ತಾ ಇದೀವಿ. ಈಗಲೂ ಯಾರು ಸ್ಪಾಟಿಗೆ ಬಂದಿಲ್ಲ, ಅರ್ಧ ಗಂಟೆಯಿಂದ ಮಾಡ್ತಾ ಇದೀವಿ. ಅವ್ರಿಗೆ ಕೆಲಸ ಮಾಡೋ ಇಚ್ಛಾಶಕ್ತಿ ಇಲ್ಲ. ಅವ್ರಿಗೆ ಉಚಿತವಾಗಿ ಕೊಟ್ಟಿದ್ದೀರಾ? ರೋಡ್ ಸೈಡಿಗೆ ಬಿಡಕ್ಕೆ ಮಣ್ಣು ಹೊಡ್ಕಾದ್ರೆ ಈ ಸೈಡ್ ಜಾಗನೂ ಕೊಟ್ಟು ನಾವು ಪುಸ್ತಕ ಮಣ್ಣು ಕೊಟ್ಟಿದ್ದೀವಿ ಅವರಿಗೆ. ಇಷ್ಟು ನಾವು ಹೆಲ್ಪ್ ಮಾಡಿದ್ರು ಅವರು ಇಲ್ಲಿ ಕೆಲಸ ಮಾಡಕ್ ಬರ್ದಲೆ ಭಾರಿ ಜನಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ನೀರು ಕೆರೆ ಸಿಟಿಗೆ ಕೆರೆ ನೀರು ಹೊಡಿತಾ ಇದ್ದಾರೆ. ಪುಸ್ತಕ ಮಣ್ಣು ಪುಸ್ತಕ ನೀರು ಇದ್ರು ಕೂಡ ನಿಮಗೆ ಕಾಮಗಾರಿ ಮಾತ್ರ ಮರೀಚಿಕೆ. ಆಮೇಲೆ ಇಷ್ಟಾದ್ರೂ ಯಾವ ಅಧಿಕಾರಿಗಳು ಹತ್ರ ಬಂದಿಲ್ಲ. ಇಲ್ಲಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರೆ ಎಲ್ಲ ಮಾಡಿದ್ರೆ ಯಾರು ಬಂದಿಲ್ಲ. ಎಲ್ಲಾ ಪೈಪ್ ಲೈನ್ ಕಿತ್ತಾಕಿದ್ದಾರೆ. ಅವ್ರಿಗೆ ಎಷ್ಟು ತೊಂದರೆ ಅಂದ್ರೆ ಅದು ಈಗ ನೀರು ಬಿಡ್ಬೇಕಾದ್ರೆ ಅರ್ಥ ಆಗುತ್ತೆ ರೈತರಿಗೆ. ಧೂಳು ಇಲ್ದಂಗಾದ್ರೆ ಅವ್ರು ರೋಡ್ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ. ರೋಗ ನಿಯಂತ್ರಣ ತರಬೇಕು. ಬೆಳಿಗ್ಗೆ 3 ಟೈಮ್ ನೀರು ಹೊಡಿಬೇಕು ನಮಗೆ. ಅಂತ ಹೇಳಿ ಒಡೆರಹಳ್ಳಿ ಗ್ರಾಮದಿಂದ ದಿನಕ್ಕೆ ಅಟ್ಲೀಸ್ಟ್ ದಿನಕ್ಕೆ ಒಂದು 5-6 ಸಲ ನೀರು ಹಾಕಬೇಕು. ಒಂದು ಸಲ ನೀರು ಹಾಕಲ್ಲ, ಆಯ್ತಾ? ಪ್ರತಿನಿತ್ಯ ಇಲ್ಲಿ ಎಷ್ಟು ವೆಹಿಕಲ್ ಓಡಾಡ್ತವೆ ಅನ್ನೋದು ನಿಮಗೂ ಗೊತ್ತು, ಓಡಾಡ್ತೀರಾ ಇಲ್ಲಿ ಎಲ್ಲರಿಗೂ ಗೊತ್ತು. ಹಂಗಾಗಿ ನೀರು ಹಾಕ್ರಿ ಅಂತ ಅಂದ್ರೆ ಹಾಕ್ತಾ ಇದೀವಿ ಅಂತಾರೆ, ಹಾಕಲ್ಲ. ಅದು ನೀರಿಗೂ ದುಡ್ಡು ಕೊಡಂಗಿಲ್ಲ. ನೀರು ಕೆರೆ ತುಂಬ್ಕೊಂಬರ್ಬೇಕು. ಇಲ್ಲಿ ಮಣ್ಣು ಫ್ರೀ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದೀವಿ. ಅಂಥದ್ರಲ್ಲಿ ಇವ್ರಿಗೆ ದಿನಕ್ಕೆ 3-4 ಸತಿ ನೀರು ಹಾಕ್ಲಿಲ್ಲ ಅಂತಂದ್ರೆ ನಾವು ಇಲ್ಲಿ ಬದುಕಂದ್ರೆ ಹೆಂಗ್ ಬದುಕಬೇಕು ಹೇಳಿ? ಬದುಕಕ್ಕಾಗುತ್ತಾ? ಈ ಕಾರಣಕ್ಕೆ ನೀವು ರಸ್ತೆ ತಡೆ ಮಾಡಿದ್ರೆ ಅಷ್ಟೇ, ಬೇರೆ ಕಾರಣ ಇಲ್ಲ. ಅಷ್ಟಕ್ಕೆ ಮಾತ್ರ ಏನಿಲ್ಲ. ದಿನಕ್ಕೆ 4-5 ಸಲ ನೀರು ಹಾಕ್ಬೇಕಷ್ಟೇ. ಒಣಗಿದ ನೀರು ಹಾಕ್ಬೇಕು. ಯಾವ ಅಧಿಕಾರಿಗಳು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ. ಯಾರು ಇಲ್ಲಿ ಬಂದು ಏನ್ ನೋಡ್ತಾ ಇಲ್ಲ ಸರ್. ಸ್ಪಾಟಿಗೆ ಯಾರು ಬರ್ತಾ ಇಲ್ಲ. ಫೋನ್ ಕಾಲ್ ಮಾಡಿದ್ರು ಯಾರು ಎತ್ತಲ್ಲ. ಎಲ್ಲಾರು ಎಡಬಲಿನೂ ಅಷ್ಟೇ. ತಹಸೀಲ್ದಾರ್ PWD-AEE ಆಗಿರುವ ತಿಮ್ಮಣ್ಣ ಅವರು ತಕ್ಷಣದಿಂದಲೇ ಕಾರ್ಯಪ್ರವೃತ್ತರಾಗಿ ತಮ್ಮ ಸಹಾಯಕ ಸಿಬ್ಬಂದಿಗಳ ಮೂಲಕ ನೀರು ಹಾಯಿಸುವ ಕೆಲಸಕ್ಕೆ ಮುಂದಾದರು. ಚಿಕ್ಕನಾಯಕನಹಳ್ಳಿ ಠಾಣೆಯ ಪೊಲೀಸರು ಗ್ರಾಮಸ್ಥರ ಜೊತೆ ಮಾತುಕತೆ ನಡೆಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ರಸ್ತೆ ತಡೆಯನ್ನ ತೆರವುಗೊಳಿಸಿದ್ರು. HS ಜಫ್ರುಲ್ಲಾ, ಚಿಕ್ಕನಾಯಕನಹಳ್ಳಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.